ಹಾಯ್ ಹೆಲೋ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಸೊ ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ, ವಿಚ್ ಇಸ್ ನಾಟ್ ಗಿವನ್ ಇನ್ ಯೋರ್ ನ್ಯೂ ಆರ್ ಓಲ್ಡ್ ಎನ್ ಸಿ ಆರ್ ಟಿ, ಬಟ್ ಇಟ್ ಇಸ್ ಬಿನ್ ಮೆನ್ಷನ್ಡ್ ಇನ್ ಯೋರ್ NTA ಆರ್ NMC ಸಿಲೆಬಸ್. ಸೊ ಯಾವುದು ಆ ಟಾಪಿಕ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ದಟ್ ಇಸ್ ಡೆಂಗು ಅಂಡ್ ಚಿಕನ್ ಗುನ್ಯಾ. ಸೊ ಈ ಡೆಂಗು ಮತ್ತೆ ಚಿಕನ್ ಗುನ್ಯಾದ ಟಾಪಿಕ್ ಏನಿದೆ, ಸೊ ಎಷ್ಟು ನಾವು ನೀಟ್ ಎಕ್ಸಾಮಿಗೆ ಕಲಿಬೇಕು, ಸೊ ಜಾಸ್ತಿ ಲೈಫ್ ಸೈಕಲ್ ಎಲ್ಲ ಓದ್ಬೇಕಾ ಬೇಡವಾ, ಸೊ ಆಲ್ ಆಫ್ ದಿಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು very quickly. So let's first discuss about dengue or dengue. So ಈ ಡೆಂಗು or dengue ಏನಿದೆ, ಇದು ಒಂಥರದ ವೈರಲ್ ಡಿಸೀಸ್ ಆಗಿದೆ ಅಲ್ವಾ? ಡೆಂಗಿ ಮತ್ತೆ ಚಿಕನ್ ಗುನ್ಯಾ ಎರಡು ಸಹ ವೈರಲ್ ಡಿಸೀಸ್. And dengue is being caused by dengue virus, which has been written as DENV, that is dengue virus. ಹೇಗೆ hepatitis B is being caused by hepatitis B virus, that is HBV, ಅದೇ ತರ dengue is being caused by DENV, that is dengue virus, which belongs to the family of Arboviridae family ಅಥವಾ ಆರ್ಬೋ ವೈರಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗುವಂತಹ ವೈರಸ್ ಇದು. ಈಗ ಆರ್ಬೋ ವೈರಸ್ ಆರ್ ಆರ್ಬೋವಿರಿಡೆ ಫ್ಯಾಮಿಲಿ ಅಂದ್ರೆ ಏನು ಆಕ್ಚುಲಿ? ಸೊ ಇಟ್ ಇಸ್ ನಥಿಂಗ್ ಬಟ್ ಆರ್ಥ್ರೋಪೋಡ್ ಬಾರ್ನ್. AR stands for arthropod, B stands for BO stands for born. So ಇದು ಆರ್ಥ್ರೋಪೋಡ್ ಬಾರ್ನ್ ವೈರಸ್ ಅಂದ್ರೆ this particular virus is being transmitted by the arthropod, that is an insect, that is a mosquito called as Aedes aegypti. So female Aedes aegypti will be able to transmit, will be able to spread dengue virus, and that's how we get to see dengue disease in people. Okay, so ishtu ನೀವು ಈ ವೈರಸ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. That is what is the name of the pathogen that is able to cause, and what type of genetic material that it will be having, that it will be having RNA as genetic material, and what is the transmitting agent of this particular pathogen. ಇಷ್ಟು ಕಲ್ತ್ರೆ ಸಾಕು, ಲೈಫ್ ಸೈಕಲ್ ಏನು ಬೇಕಾಗಿಲ್ಲ. ಓಕೆ, ಅಂಡ್ ವಾಟ್ ಇಸ್ ದ ಸಿಂಪ್ಟಮ್ ಆಫ್ ಡೆಂಗಿ ಆರ್ ಡೆಂಗು ಡಿಸೀಸ್? ಸೊ ಸಿಂಪ್ಟಮ್ ಏನು ಅಂತ ನೋಡಿದ್ರೆ, ದ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ಡೆಂಗು ಡಿಸೀಸ್ ಈಸ್ ರ್ಯಾಷಸ್. ಸೊ ಬಾಡಿಯಲ್ಲಿ ನಾವು ರ್ಯಾಷಸ್ ಅನ್ನ ನೋಡಬಹುದು. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ದಿಸ್ disease. Okay, so ಯಾಕೆ ನಾವು, how are we able to see this body rashes? Why do they have got body rashes as a symptom? ಯಾಕಂದ್ರೆ in dengue disease we get to see reduction in the platelets blood count, I mean platelets count in the blood. Okay, so there is going to be low platelets. ಲ್ಯಾಕ್ಸ್ ಮಿಲಿಯನ್ಸ್ ಇರಬೇಕಾಗಿರುವಂತಹ ಪ್ಲೇಟ್ಲೆಟ್ಸ್ ಏನಿದೆ, 1.5 million ಇರಬೇಕಾಗಿರುವಂತಹ ಪ್ಲೇಟ್ಲೆಟ್ಸ್ ಏನಿದೆ, ಸೊ ದೇ ವಿಲ್ ಸಮ್ಟೈಮ್ಸ್ ಇವನ್ ಕಮ್ ಅಪ್ ಟು ಸಮ್ 10-50,000. ಸೊ ಪ್ಲೇಟ್ಲೆಟ್ಸ್ ನಂಬರ್ ವಿಲ್ ಬಿ ರೆಡ್ಯೂಸ್ಡ್. ಸೊ ಪ್ಲೇಟ್ಲೆಟ್ಸ್ ನಂಬರ್ ರೆಡ್ಯೂಸ್ ಆಗೋದ್ರಿಂದ ಪ್ಲೇಟ್ಲೆಟ್ಸ್ ಯಾಕೆ ಬೇಕು ಹೇಳಿ ನಮಗೆ? ಫಾರ್ ದ ಕೋಆಗ್ಯುಲೇಷನ್ ಆಫ್ ದ ಬ್ಲಡ್. ಓಕೆ, ಸೊ ಪ್ಲೇಟ್ಲೆಟ್ಸ್ ನಂಬರ್ ಕಮ್ಮಿ ಆಗೋದ್ರಿಂದ ನಮ್ಮ ಬಾಡಿ ಒಳಗಡೆ ಅಂದ್ರೆ ಇಂಟರ್ನಲ್ ಕೆಲವೊಮ್ಮೆ ಬ್ಲೀಡ್ ಆಗುತ್ತೆ. ಸೊ ಬ್ಲೀಡು ಆಗುವಂತಹ ಬ್ಲಡ್ ಏನಿರುತ್ತೆ, ಸೊ ಅದು ಕ್ವಿಕ್ ಆಗಿ ಕೋಆಗ್ಯುಲೇಟ್ ಆಗುತ್ತೆ. ಆದ್ರೆ ಈ ಡಿಸೀಸ್ ಅಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಇರೋದ್ರಿಂದ ಆ ಕೋಆಗ್ಯುಲೇಷನ್ ಆಗೋದಿಲ್ಲ. ಸೊ ದಟ್ ಇಸ್ ವೈ ಅಂಡರ್ ದ ಸ್ಕಿನ್ ವಿ ಗೆಟ್ ಟು ಸಿ ದ ಬ್ಲೀಡಿಂಗ್, ಅಂಡ್ ದ್ಯಾಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಆಸ್ ರ್ಯಾಷಸ್, ರೆಡ್ ಕಲರ್ ರ್ಯಾಷಸ್. ಓಕೆ, ಸೊ ದ್ಯಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಬೇರೆ ಕಾಮನ್ ಸಿಂಪ್ಟಮ್ ಏನು? ವೆರಿ ಹೈ ಫೀವರ್. ಸೊ ದಿಸ್ ಇಸ್ ಕಾಮನ್ ಸಿಂಪ್ಟಮ್. ಬೇರೆ ಡಿಸೀಸ್ ಅಲ್ಲೂ ಇದೆ ಇದು. ಅಂಡ್ ಸಿವಿಯರ್ ಹೆಡ್ ಏಕ್ ಅಂಡ್ ದ ಜಾಯಿಂಟ್ ಪೇನ್. ಓಕೆ, ಸೊ ಜಾಯಿಂಟ್ ಪೇನ್ ಇರುತ್ತೆ, ಸಿವಿಯರ್ ಹೆಡ್ ಏಕ್ ಇರುತ್ತೆ, ಹಾಗೆ ಮಸಲ್ ಪೇನ್ ಇರುತ್ತೆ, ವೀಕ್ನೆಸ್ ಅಂದ್ರೆ ಫ್ಯಾಟಿಗ್ ಇರುತ್ತೆ. ಓಕೆ, ಅಂಡ್ ದಿಸ್ ಡಿಸೀಸ್ ಇಸ್ ಕಾಲ್ಡ್ ಆಸ್ ಬ್ರೇಕ್ ಬೋನ್ ಫೀವರ್ ಅಥವಾ ಬ್ರೇಕ್ ಬೋನ್ ಡಿಸೀಸ್ ಅಂತ ಕರಿತೀವಿ. ಸೊ ಬ್ರೇಕ್ ಬೋನ್ ಡಿಸೀಸ್ ಅಥವಾ ಬ್ರೇಕ್ ಬೋನ್ ಫೀವರ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಡೆಂಗು ಡಿಸೀಸ್ ವಿಲ್ ಬಿ ಆಲ್ಸೋ ಹ್ಯಾವಿಂಗ್ ಎಕ್ಸ್ಟ್ರೀಮ್ ಪೇನ್ ಇನ್ ಬೋನ್. ಎಷ್ಟು ಪೇನ್ ಅಂದ್ರೆ ಹಿ ವಿಲ್ ಫೀಲ್ ಲೈಕ್ ಹಿಸ್ ಬೋನ್ ಇಸ್ ಗೋಯಿಂಗ್ ಟು ಬ್ರೇಕ್. ಸೊ ಅದಕ್ಕೆ ಈ ಫೀವರಿಗೆ ನಾವು ಬ್ರೇಕ್ ಬೋನ್ ಫೀವರ್ ಅಂತ ಕರಿತೀವಿ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಸಿಂಪ್ಟಮ್: eye pain, fever, muscle pain, headache, bone pain, nausea ಅಂದ್ರೇನು? ವಾಮಿಟಿಂಗ್ ಸೆನ್ಸೇಷನ್, ವಾಮಿಟ್ ಬಂದ ಹಾಗಾಗುವಂಥದ್ದು. ಓಕೆ, ಜಾಯಿಂಟ್ ಪೇನ್, ರ್ಯಾಷಸ್ ಅನ್ನ ನಾವು ಈ ಡಿಸೀಸ್ ಅಲ್ಲಿ ಕಾಮನ್ ಸಿಂಪ್ಟಮ್ಸ್ ಆಗಿ ನೋಡಬಹುದು. ವೆರಿ ಏನು ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಅಂದ್ರೆ
ರ್ಯಾಷಸ್ ಆಲ್ ಓವರ್ ದಿ ಬಾಡಿ. ಯಾಕಾಗುವಂಥದ್ದು? ಬಿಕಾಸ್ ಆಫ್ ದ ಪ್ಲೇಟ್ಲೆಟ್ಸ್ ರಿಡಕ್ಷನ್. ಸೊ ಇದು ಇನಿಷಿಯಲ್ ಸಿಂಪ್ಟಮ್. ಸೊ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಅಲ್ಲಿ ತೋರಿಸುವಂತಹ ಸಿಂಪ್ಟಮ್ಸ್ ಇದು. ಸೊ ಇದನ್ನ ನಾವು ಕ್ಲಾಸಿಕ್ ಸಿಂಪ್ಟಮ್ಸ್ ಅಂತ ಕರಿತೀವಿ, ಅಥವಾ ಕ್ಲಾಸಿಕ್ ಡೆಂಗು ಅಂತ ಕರಿತೀವಿ. ಸೊ ಈ ಸಿಂಪ್ಟಮ್ಸ್ ಅನ್ನ ನಾವು ಟ್ರೀಟ್ ಮಾಡದೇ ಇದ್ರೆ, ಸೊ ಹೇಗೆ ಟ್ರೀಟ್ ಮಾಡುವಂಥದ್ದು? ಪೇನ್ ಕಲ್ಲರ್ಸ್ ಕೊಟ್ಟು, ಸೊ ಈ ತರ ಎಲ್ಲ ಫ್ಲೂಯಿಡ್ ಎಲ್ಲ ಕೊಟ್ಟು, ಲಾಟ್ ಆಫ್ ಫ್ಲೂಯಿಡ್ ಶುಡ್ ಬಿ ಗಿವನ್ ಟು ದ ಪರ್ಸನ್. ಯಾಕಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದ್ರಿಂದ ಏನು ಫ್ಲೂಯಿಡ್ ರಿಟೆನ್ಷನ್ ಇರೋದಿಲ್ಲ ಅಲ್ವಾ, ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಎಷ್ಟೊಂದು ಇಂಟರ್ನಲ್ ಬ್ಲೀಡಿಂಗ್ ಅಂದ್ರೆ ನೋಸ್ ಅಲ್ಲೂ ಸಹ ರಕ್ತ ಹೊರಗಡೆ ಬರುತ್ತೆ. ಓಕೆ, ಸೊ ಲಾಟ್ ಆಫ್ ಫ್ಲೂಯಿಡ್ ಶುಡ್ ಬಿ ಗಿವನ್. ಏನು ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತಾರೆ ಟು ಟ್ರೀಟ್ ದ ಡಿಸೀಸ್. ಸೊ ದಿಸ್ ಇಸ್ ದ ಕ್ಲಾಸಿಕ್ ಸಿಂಪ್ಟಮ್ಸ್ ಅಥವಾ ಇನಿಷಿಯಲ್ ಸಿಂಪ್ಟಮ್. ಸೊ ಈ ತರದ ಸಿಂಪ್ಟಮ್ ಅನ್ನ ತೋರಿಸೋದಕ್ಕೆ ನಾವು ಏನಂತ ಕರಿತೀವಿ? ಕ್ಲಾಸಿಕ್ ಡೆಂಗು ಅಂತ ಕರಿತೀವಿ. ಸೊ ಇನ್ ದ ಸಿವಿಯರ್ ಕೇಸಸ್ ಏನಾಗುತ್ತೆ? ದಟ್ ಈಸ್ ಇನ್ ದ ಕಾಂಪ್ಲಿಕೇಶನ್ ಏನಾಗುತ್ತೆ? ಸೊ ಇನ್ ಕಾಂಪ್ಲಿಕೇಶನ್, ದಿಸ್ ಇಸ್ ಇನಿಷಿಯಲ್ ಸಿಂಪ್ಟಮ್. ಇನ್ ದ ಕಾಂಪ್ಲಿಕೇಶನ್ ಅಥವಾ ಇನ್ ದ ಸಿವಿಯರ್ ಕೇಸಸ್ ನಾವು ಏನನ್ನ ನೋಡಬಹುದು? ವಿ ಗೆಟ್ ಟು ಸಿ ಡೆಂಗು ಹಿಮೋರಾಜಿಕ್ ಫೀವರ್. ಹಿಮೋರಾಜ್ ಅಂದ್ರೆ ಏನು? ಹಿಮೋರಾಜ್ ಅಂದ್ರೆ ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗುವಂಥದ್ದು. ಯಾಕೆ ಹಿಮೋರಾಜಿಕ್ ಫೀವರ್ ಅನ್ನ ನೋಡ್ತೀವಿ? ಯಾಕೆ ನಾವು ಬ್ಲೀಡಿಂಗ್ ಅನ್ನ ನೋಡ್ತೀವಿ ಅಂದ್ರೆ, ಪೀಪಲ್ ಹೂ ಹ್ಯಾವ್ ಗಾಟ್ ಡೆಂಗು, ಹೂ ಗೆಟ್ಸ್ ಡೆಂಗು, ಇನ್ ದೆಮ್ ವಿ ಗೆಟ್ ಟು ಸಿ ದ ಬಸ್ಟಿಂಗ್ ಆಫ್ ದ ಬ್ಲಡ್ ಕ್ಯಾಪಿಲರೀಸ್. ಸೊ ಸಿವಿಯರ್ ಸಿಂಪ್ಟಮ್ ಅಲ್ಲಿ ನಾವು ಏನ್ ನೋಡ್ತೀವಿ? ಬಸ್ಟಿಂಗ್ ಆಫ್ ಬ್ಲಡ್ ಕ್ಯಾಪಿಲರೀಸ್ ಅನ್ನ ನೋಡ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ? ಈ ಬ್ಲಡ್ ವೆಸಲ್ಸ್ ಅಂದ್ರೆ ಕ್ಯಾಪಿಲರೀಸ್ ಬ್ರೇಕ್ ಆಗೋದ್ರಿಂದ ಬ್ಲಡ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ ಬ್ಲಡ್ ವೆಸಲ್ಸ್ ಅಂಡ್ that will be causing the internal bleeding. That is only called as internal bleeding. ಓಕೆ, ಈ ಇಂಟರ್ನಲ್ ಬ್ಲೀಡಿಂಗ್ ಇಂದಲೇ ನಾವು ಆಕ್ಚುಲಿ ರ್ಯಾಷಸ್ ಅನ್ನ ನೋಡುವಂಥದ್ದು. ಸೊ ಸಿವಿಯರ್ ಕೇಸ್ ಅಲ್ಲಿ ವಿ ಗೆಟ್ ಟು ಸಿ ಟೂ ಮಚ್ ಆಫ್ ರ್ಯಾಷಸ್. ಓಕೆ, ಸೊ ಇನಿಷಿಯಲಿ ವಿ ಗೆಟ್ ಟು ಸಿ ರ್ಯಾಷಸ್ ಬಿಕಾಸ್ ಆಫ್ ದ ರಿಡಕ್ಷನ್ ಇನ್ ದ ಪ್ಲೇಟ್ಲೆಟ್ಸ್, ಬಟ್ ಲೇಟರ್ ವಿ ಗೆಟ್ ಟು ಸಿ ಹಿಮೋರಾಜಿಕ್ ಅಂದ್ರೆ ಬಸ್ಟಿಂಗ್ ಆಫ್ ದ ಬ್ಲಡ್ ವೆಸಲ್, ಅಂಡ್ ವಿ ಗೆಟ್ ಟು ಸಿ ಬ್ಲೀಡಿಂಗ್. ಅಂಡ್ ಬ್ಲೀಡಿಂಗ್ ಕಂಟ್ರೋಲ್ ಆಗೋದಿಲ್ಲ, ಯಾಕಂದ್ರೆ ಪ್ಲೇಟ್ಲೆಟ್ಸ್ ತುಂಬಾ ಕಮ್ಮಿ ಹೋಗಿರುತ್ತೆ. Number of platelets will go too much down. That is why they won't be even coagulating. Okay, blood won't be even coagulating. So lot of internal bleeding will be caused. And idrindagi ಏನಾಗುತ್ತೆ? ಇಂಟರ್ನಲ್ ಬ್ಲೀಡಿಂಗ್ ಅಂದ್ರೆ ಏನು? ಬ್ಲಡ್ ವೆಸಲ್ಸ್ ಅಲ್ಲಿ ಇರಬೇಕಾಗಿರೋದು ಹೊರಗಡೆ ಬರುತ್ತೆ. ಸೊ ದ ಬ್ಲಡ್ won't be able to transport to the target organs. So ಈ ರೀಸನ್ ಇಂದ the blood pressure is going to be low. ಓಕೆ, ಸೊ ಬ್ಲಡ್ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಬ್ಲಡ್ ವೆಸಲ್ ಅಲ್ಲಿ ಬ್ಲಡ್ ಇರೋದಿಲ್ಲ. ಇಟ್ ವಿಲ್ ಬಿ ಗೋಯಿಂಗ್ ಟು ದ ಡಿಫರೆಂಟ್ ಆರ್ಗನ್ಸ್ ಆಸ್ ಇಟ್ ಇಸ್ ವಿದೌಟ್ ಪ್ರಾಪರ್ ಟಾರ್ಗೆಟ್ ಅಲ್ವಾ, ಯಾಕಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಆಗುವಂಥದ್ದು ಅಲ್ವಾ. ಸೊ ಇದರಿಂದಾಗಿ ವಿ ಗೆಟ್ ಟು ಸಿ ಒನ್ ಲೋ ಬ್ಲಡ್ ಪ್ರೆಷರ್, ದಟ್ ಇಸ್ ಲೋ ಬಿ ಪಿ. ಸೊ ಲೋ ಬಿ ಪಿ ಆಗಿ ಕಡೆಗೆ ವಿ ಗೆಟ್ ಟು ಸಿ ಶಾಕ್ ಅಂಡ್ ಪರ್ಸನ್ ಕ್ಯಾನ್ ಇವನ್ ಡೈ. ಸೊ ಈ ಡೆಂಗು ಹೇಳುವಂತಹ ಡಿಸೀಸ್ ತುಂಬಾನೇ ಕಾಮನ್ ಆಗಿತ್ತು ಕೆಲವು ವರ್ಷಗಳ ಮುಂಚೆ, ದಟ್ ಇಸ್ ಅರೌಂಡ್ 10 years ಬ್ಯಾಕ್, ಅಂಡ್ ಪೀಪಲ್ ಸಿಂಪ್ಲಿ ಯೂಸ್ ಟು ಡೈ ಬಿಕಾಸ್ ಆಫ್ ಡೆಂಗು. ಆದ್ರೆ ಈಗ ವಿ ಹ್ಯಾವ್ ಗಾಟ್ ಪ್ರಾಪರ್ ಟ್ರೀಟ್ಮೆಂಟ್ ಅಂಡ್ ಪೀಪಲ್ get cured by dengue. So one of my relative, I lost her because of dengue around 10-15 years back. Okay, so ಆಗ ಡೆಂಗು ಫೀವರ್ ಬಂದ ಕೂಡಲೇ ಮುಗೀತು ಅಂತ ಅರ್ಥ, ಯಾಕಂದ್ರೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಇರಲಿಲ್ಲ. ಸೊ ಹೆಚ್ಚಾಗಿ ದೇ ಯೂಸ್ ಟು ಡೈ ಬಿಕಾಸ್ ಆಫ್ ಇಂಟರ್ನಲ್ ಬ್ಲೀಡಿಂಗ್, ಲೋ ಬಿ ಪಿ ಅಂಡ್ ದೆನ್ ಡೆತ್. ಓಕೆ, ಸೊ ಈ ಇಂಟರ್ನಲ್ ಬ್ಲೀಡಿಂಗ್ ಇಂದಾಗಿ ಫಸ್ಟಿಗೆ ಏನಾಗುತ್ತೆ ಅಂದ್ರೆ ಬ್ರೀದಿಂಗ್ ಇಶ್ಯೂಸ್ ಬರುತ್ತೆ ಅಂಡ್ ಪೀಪಲ್ ವಿಲ್ ಡೈ. ಸೊ ದಟ್ ಇಸ್ ಅಬೌಟ್ ಇನಿಷಿಯಲ್ ಸಿಂಪ್ಟಮ್ ಅಂಡ್ ಸಿವಿಯರ್ ಕೇಸಲ್ಲಿ ಯಾವ ತರದ ಸಿಂಪ್ಟಮ್ಸ್ ಅನ್ನ ನಾವು ಡೆಂಗು ಅಲ್ಲಿ ನೋಡಬಹುದು ಅಂತ. ಓಕೆ, ಅಂಡ್ ವಿ ಆರ್ ಡನ್ ವಿತ್ ಡೆಂಗು. ಸೊ ಡೆಂಗು ಅಲ್ಲಿ ಏನ್ ಇಂಪಾರ್ಟೆಂಟ್? ಕಾಸಿಟಿವ್ ಏಜೆಂಟ್, ಯಾವ ಡಿಸೀಸ್ ಯಾವ ಪ್ಯಾಥೋಜನ್ ಕಾಸ್ ಮಾಡುತ್ತೆ, ದಟ್ ಇಸ್ ವೈರಸ್. ವಿಚ್ ವೈರಸ್ ಇಟ್ ಇಸ್? ದಟ್ ಇಸ್ ಡೆಂಗು ವೈರಸ್. RNA ವೈರಸ್ ಇದು, ಇಟ್ ಹ್ಯಾಸ್ got RNA ಜೆನೆಟಿಕ್ ಮೆಟೀರಿಯಲ್. ಅಂಡ್ ಯಾವುದು ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಅಂತ? ದಟ್ ಇಸ್ rashes is the characteristic symptom, and hemorrhagic fever is, that is internal bleeding, is the another characteristic symptom. And then we have got the next disease, that is chikungunya. So chikungunya meaning ಏನು? ಚಿಕನ್ ಅಲ್ಲ, ಚಿಕನ್ಗುನ್ಯಾ ಅಂದ್ರೆ ಡಬಲ್ಡ್ ಅಪ್ ಅಥವಾ ಟ್ವಿಸ್ಟಿಂಗ್, ಬೆಂಡಿಂಗ್ ಅಂತ ಅರ್ಥ. ಓಕೆ, ಸೊ ಯಾರಿಗೆ ಚಿಕನ್ಗುನ್ಯಾ ಇರುತ್ತೆ, ಸೊ ದೇ ವಿಲ್ ಬಿ ಹ್ಯಾವಿಂಗ್ ಎಕ್ಸ್ಟ್ರೀಮ್ ಜಾಯಿಂಟ್ ಪೇನ್.
ಡೆಂಗು ಅಲ್ಲೂ ಜಾಯಿಂಟ್ ಪೇನ್ ಇರುತ್ತೆ, ಆದ್ರೆ ಇಲ್ಲಿ ಇನ್ನೂ ಜಾಸ್ತಿ ಜಾಯಿಂಟ್ ಪೇನ್ ಇರುತ್ತೆ. ಸೊ ಪರ್ಸನ್ ವಿಲ್ ಬಿ ಟೆಂಡಿಂಗ್ ಟು ಬೆಂಡ್ ಬಿಕಾಸ್ ಆಫ್ ದಟ್ ಜಾಯಿಂಟ್ ಪೇನ್. ಅಯ್ಯೋ ಕಾಲ್ ನೋವು ಅಂತ, ಏನು ಮಂಡಿ ನೋವು ಅಂತ. ಓಕೆ, ಸೊ ಹಿ ವಿಲ್ ಬಿ ಟೆಂಡಿಂಗ್ ಟು ಬೆಂಡ್ ಆರ್ ಟ್ವಿಸ್ಟ್. Okay, and when a person bends, he will look as if he is been doubled up. He is doubled. Alva now bend aguvaga it will look chick manusharu, two people are there, so it will look as like that. So if a person bend, this is how we look, no? So it looks like as if it is doubled. ಸೊ ಅದಕ್ಕೆ ನಾವು ಡಬಲ್ಡ್ ಅಪ್ ಅಂತ ಕರಿತೀವಿ. ಚಿಕನ್ ಗುನ್ಯಾ ಮೀನ್ಸ್ ಡಬಲ್ಡ್ ಅಪ್. ಓಕೆ, ಅಂಡ್ ಇಟ್ ಹ್ಯಾಸ್ ಗಾಟ್ ಅದರ್ ಕಾಮನ್ ನೇಮ್ಸ್ ವಿಚ್ ಮೀನ್ಸ್ ದಿಸ್ ಓನ್ಲಿ, ವಿಚ್ ವಿಲ್ ಬಿ ಮೀನಿಂಗ್ ಇದೇ ಆಗಿರುವಂತದ್ದು. ಓಕೆ, ಸೊ ವಾಟ್ ಈಸ್ ದ ಪ್ಯಾಥೋಜನ್ ವಿಚ್ ಕಾಸಸ್ ಚಿಕನ್ ಗುನ್ಯಾ? ದಟ್ ಇಸ್ ಚಿಕ್ವಿ, ದಟ್ ಇಸ್ ಚಿಕನ್ ಗುನ್ಯಾ ವೈರಸ್. ಓಕೆ, ಸೊ ಇದು ಸಹ ಆರ್ಬೋವಿರಿಡೆ ಫ್ಯಾಮಿಲಿಗೆ ಬಿಲಾಂಗ್ ಆಗುವಂತಹ ಒಂದು ಪ್ಯಾಥೋಜನ್, ಅಂಡ್ ಇಟ್ ಆಲ್ಸೋ ಹ್ಯಾವ್ ಗಾಟ್ RNA ಆಸ್ ದೇಯರ್ ಜೆನೆಟಿಕ್ ಮೆಟೀರಿಯಲ್. ಓಕೆ, and transmitting agent, what is the pathogen, what is the one that is spreading this particular virus? That is once again illi vector yaudu, the one that is transporting the pathogen yaudu? That is Aedes aegypti, female Aedes aegypti. I hope ನಿಮಗೆಲ್ಲರಿಗೂ ಗೊತ್ತಿದೆ ಯಾಕೆ ಫಿಮೇಲ್ ಮಾಸ್ಕಿಟೋ ಡಿಸೀಸ್ ಅನ್ನ ಕಾಸ್ ಮಾಡುವಂತದ್ದು ಅಂತ. ಯಾಕಂದ್ರೆ ಫಿಮೇಲ್ ಮಾಸ್ಕಿಟೋ ವಿಲ್ ಬಿ ಬೈಟಿಂಗ್ ದ ಪೀಪಲ್, ಮೇಲ್ ಮಾಸ್ಕಿಟೋ ವಿಲ್ ಬಿ ಫೀಡಿಂಗ್ ಆನ್ ಟು ದ ಪ್ಲಾಂಟ್ ಸೆಲ್ ಸ್ಯಾಪ್. ನಮ್ಮ ಫಿಮೇಲ್ ಮಾಸ್ಕಿಟೋ they want blood meal, yakandre to develop their produce their ovum, egg, and to develop the young one they want iron, that they will be taking from the human blood meal. Okay, so that is about chikungunya virus family transmitting agent. Now symptom anna noduva. So symptom ಏನು ಅಂದ್ರೆ extreme joint pain. ಡೆಂಗು ಅಲ್ಲೂ ಜಾಯಿಂಟ್ ಪೇನ್ ಇತ್ತು, ಆದರೆ ಡೆಂಗುವ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಏನಾಗಿತ್ತು? ರ್ಯಾಷಸ್ ಡ್ಯೂ ಟು ರಿಡಕ್ಷನ್ ಇನ್ ದ ಪ್ಲೇಟ್ಲೆಟ್ಸ್, ಅಂಡ್ ಅನಾದರ್ ಸಿಂಪ್ಟಮ್ ವಾಸ್ ಹಿಮೋರಾಜಿಕ್ ಫೀವರ್, ಇಂಟರ್ನಲ್ ಬ್ಲೀಡಿಂಗ್ ಆಗುವಂಥದ್ದು. ಓಕೆ, ಇಲ್ಲಿ ಚಿಕನ್ ಗುನಿಯಾದಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಯಾವುದು? ಎಕ್ಸ್ಟ್ರೀಮ್ ಜಾಯಿಂಟ್ ಪೇನ್, ಅಂಡ್ ಇಟ್ ಕ್ಯಾನ್ ಇವನ್ ಬಿ ಅ ಕ್ರೋನಿಕ್ ಜಾಯಿಂಟ್ ಪೇನ್ ಆರ್ ಕ್ರೋನಿಕ್ ಆರ್ಥ್ರೈಟಿಸ್ ಅನ್ನ ಕಾಸ್ ಮಾಡಿ ಹೋಗುತ್ತೆ. ಓಕೆ, ದಿಸ್ ಇಸ್ ಅ ಟೈಪ್ ಆಫ್ ಕ್ರೋನಿಕ್ ಸಮಟೈಮ್ಸ್. And rashes, muscle pain, fever, headache ಇದೆಲ್ಲ ಕಾಮನ್ ಫಾರ್ ಬೋತ್ ಚಿಕನ್ ಗುನ್ಯಾ ಅಂಡ್ ಡೆಂಗು. ಸೊ ಡೆಂಗು ಅಲ್ಲೂ ನಾವು ರ್ಯಾಷಸ್ ಅನ್ನು ನೋಡಬಹುದು, ಆದ್ರೆ ಅಲ್ಲಿ ಜಾಸ್ತಿ ರ್ಯಾಷಸ್ ಅಲ್ವಾ. ಅಲ್ಲಿ ಸಹ ಮಸಲ್ ಪೇನ್ ನೋಡೋದು, ಇಲ್ಲಿ ಸಹ ಮಸಲ್ ಪೇನ್ ಇದೆ. ಫೀವರ್, ಹೆಡೇಕ್ ಇಸ್ ಕಾಮನ್. ಅಲ್ಲೂ ಸಹ ಸ್ವೆಲ್ಲಿಂಗ್ ಇತ್ತು, ಸ್ವೆಲ್ಲಿಂಗ್ ಆಫ್ ದ ಲಿಂಫ್ ನೋಡ್ಸ್. ಇಲ್ಲೂ ಸಹ ಸ್ವೆಲ್ಲಿಂಗ್ ಇರುತ್ತೆ ಇನ್ ದ ಲಿಂಫ್ ನೋಡ್ಸ್ ಲೈಕ್ ಟಾನ್ಸಿಲ್ ಎಲ್ಲ. ಓಕೆ, ಸೊ ದಟ್ ಇಸ್ ದ ಸಿಂಪ್ಟಮ್ ಆಫ್ ಚಿಕನ್ ಗುನ್ಯಾ. ಕ್ಯಾರೆಕ್ಟರಿಸ್ಟಿಕ್ ಸಿಂಪ್ಟಮ್ ಏನು ಇಲ್ಲಿ? Joint pain. Okay, now how we are able to detect dengue and chikungunya? That is, dengue is being detected by the blood test. So blood test ಮಾಡಿಸ್ತಾರೆ when somebody is showing rashes ಅನ್ನ ನೋಡಿದ ಕೂಡಲೇ they will go for blood test. So a blood test ಅಲ್ಲಿ if there is reduction in the platelets, it is dengue ಯೂಶ್ವಲಿ. ಅದಲ್ಲದೆ RT-PCR ಮತ್ತೆ ಏನದು ಎಲೈಸಾ ಎಲ್ಲ ಮಾಡ್ತಾರೆ. ಸೊ ಎಲೈಸಾ, RT-PCR ಅಂಡ್ ಆಲ್ ಕ್ಯಾನ್ ಬಿ ಡನ್ ಟು ಕನ್ಫರ್ಮ್ ದಟ್ ವೆದರ್ ಇಟ್ ಇಸ್ ಡೆಂಗು ಆರ್ ನಾಟ್. ಓಕೆ, ಸೊ ಎಲ್ಲಾದ್ರೂ ಪ್ಲೇಟ್ಲೆಟ್ಸ್ ಕಮ್ಮಿ ಇಲ್ಲ, ಪ್ಲೇಟ್ಲೆಟ್ಸ್ ಆರ್ ನಾರ್ಮಲ್ ಅಂತಂದ್ರೆ, if somebody is showing the rashes and if the platelets are normal, when they do RT-PCR, they are able to make out ಯಾವ ಜೆನೆಟಿಕ್ ಯಾವ ಪ್ಯಾಥೋಜನ್ ಅಂತ ಗೊತ್ತಾಗುತ್ತೆ. ಓಕೆ, ಬಿಕಾಸ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್, ಅಂಡ್ ದಟ್ ಇಸ್ ಹೌ ದ ವಿಲ್ ಬಿ ಕನ್ಫರ್ಮಿಂಗ್ ದಟ್ ಇಟ್ ಇಸ್ ಚಿಕನ್ ಗುನ್ಯಾ ಆರ್ ಡೆಂಗು. ಓಕೆ, ಸೊ ಹೆಚ್ಚಾಗಿ ಫಸ್ಟಿಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಪ್ಲೇಟ್ಲೆಟ್ಸ್ ಕಮ್ಮಿ ಆದ್ರೆ ಡೆಂಗು, ಇಲ್ಲ ಸರಿ ಇದೆ ಪ್ಲೇಟ್ಲೆಟ್ಸ್ ಅಂತ ಆದ್ರೆ ಬಿಕಾಸ್ ಆಫ್ ದ RT-PCR they are able to make out it is chikungunya. Okay, and ELISA can also be done because both of them are viral disease. So ELISA, chikungunya, ELISA, RT-PCR, so idella common diagnostic test for both chikungunya and dengue. Okay, and let's quickly see
some of the differences and similarities between chikungunya and dengue. So, incubation period ಅಂದ್ರೆ ಏನು? ಒಂದು pathogen, if it is present in the body without causing any symptom, so that is called as incubation period. ಈ HIV AIDS ನ incubation period will go even up to 5 to 10 years ಅಲ್ವಾ? ಸೊ ಅದೇ ತರ ಇಲ್ಲಿ ಚಿಕನ್ಗುನ್ಯಾ ದ incubation period is 1 to 12 days. It can go maximum up to 1 to 2 weeks. ಆದರೆ ಈ ಡೆಂಗುವಿದು incubation period is 3 to 7 weeks. Okay, and it can stay in the body up to 7 weeks. Okay, and in the case of chikungunya, swelling ಮತ್ತೆ pain in the joint is very high compared to dengue, and chikungunya can cause tremendous joint pain, whereas dengue can cause bleeding, and the internal bleeding indagi breathing problems anna ನೋಡಬಹುದು. So that is about dengue chikungunya ದಲ್ಲಿರುವಂತಹ differences. Okay, ignore this line. ನಂತರ ಕಾಂಪ್ಲಿಕೇಶನ್ ಅನ್ನ ನೀವು ನೋಡಿದ್ರೆ, ಕಾಂಪ್ಲಿಕೇಶನ್ ಸಚ್ ಆಸ್ ಕ್ರೋನಿಕ್ ಆರ್ಥ್ರೈಟಿಸ್ ಅಂದ್ರೆ ಲಾಂಗ್ ಟರ್ಮ್, ತುಂಬಾ ಮೇ ಬಿ ಇವನ್ ಇಟ್ ಕ್ಯಾನ್ ಗೋ ಅಪ್ ಟು ಇಯರ್ಸ್, ಇವನ್ ಫಾರ್ ಸಮ್ ಇಯರ್ಸ್ ದೇರ್ ಇಸ್ ಗೋಯಿಂಗ್ ಟು ಬಿ ಆರ್ಥ್ರೈಟಿಸ್. ಅದಕ್ಕೆ ಕ್ರೋನಿಕ್ ಅಂದ್ರೇನು? ಇಫ್ ಅ ಡಿಸೀಸ್ ಸ್ಟೇ ಇನ್ ದ ಬಾಡಿ ಫಾರ್ ಲಾಂಗರ್ ಟೈಮ್. ಅಂಡ್ ರೇರ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸೀನ್ ಇನ್ ಚಿಕನ್ಗುನ್ಯಾ. ಸೊ ಹೆಚ್ಚಾಗಿ ಕ್ರೋನಿಕ್ ಆರ್ಥ್ರೈಟಿಸ್ ಅನ್ನ ನೋಡುವಂಥದ್ದು. ಸೊ ಈ ಚಿಕನ್ಗುನ್ಯಾ ಬಂದ ಮೇಲೆ it was there, the symptom was there, that is joint pain was there even recently. ಸೊ ನೀವು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಹತ್ರ ಕೇಳಿದ್ರೆ ಚಿಕನ್ಗುನ್ಯಾ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ, ಹಾ ನಂಗೆ ಈಗಲೂ ನಂಗೆ ಆ ಚಿಕನ್ಗುನ್ಯಾ ಆದ್ಮೇಲೆ, ಚಿಕನ್ಗುನ್ಯಾ ಬಂದ ಮೇಲೆ ನಂಗೆ ಗಂಟು ನೋವು ಹೋಗೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಈಗಲೂ ಸಹ. ಓಕೆ, ಸೊ ಕ್ರೋನಿಕ್ ಆರ್ಥ್ರೈಟಿಸ್ ಅನ್ನ ನಾವು ನೋಡಬಹುದು ಚಿಕನ್ಗುನ್ಯಾದಲ್ಲಿ. ಆದ್ರೆ ಡೆಂಗುವಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅನ್ನ ನೋಡಬಹುದು. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಇಟ್ ಇಸ್ ನಾಟ್ ಕ್ರೋನಿಕ್, ಹವೆವರ್ ಲಾಂಗ್ ಟರ್ಮ್ ಅಲ್ಲಿ ಇರೋದಿಲ್ಲ, ತುಂಬಾ ದಿನ ಇರೋದಿಲ್ಲ ಇದು. ಆದ್ರೆ ಎಷ್ಟು ದಿನ ಬಾಡಿಯಲ್ಲಿ ಇರುತ್ತೆ ಅಷ್ಟು ದಿನ ಇಟ್ ವಿಲ್ ಕಾಸ್, ಐ ಮೀನ್ ಇಫ್ ಇಟ್ ಇಸ್ ಎಕ್ಸ್ಟ್ರೀಮ್ ಇಟ್ ಕಾಸ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಆರ್ಗನ್ ಫೇಲ್ಯೂರ್, ಶಾಕ್ ಆಗಿ ಡೆತ್ ಅನ್ನು ನಾವು ನೋಡಬಹುದು. ಸೊ ಆರ್ಥ್ರೈಟಿಸ್ ಇಸ್ ಆಬ್ಸೆಂಟ್ ಇನ್ ಡೆಂಗು. ಸೊ ದಟ್ ಇಸ್ ಅಬೌಟ್ ಡಿಫರೆನ್ಸಸ್ ಬಿಟ್ವೀನ್ ಡೆಂಗು ಅಂಡ್ ಚಿಕನ್ಗುನ್ಯಾ, ಅಂಡ್ ದಟ್ಸ್ ಆಲ್ ಐ ವಾಂಟೆಡ್ ಟು ಸೇ. ಸೊ ಜಾಸ್ತಿ ಏನು ಅಗತ್ಯ ಇಲ್ಲ ಅಬೌಟ್ ಚಿಕನ್ಗುನ್ಯಾ ಅಂಡ್ ಡೆಂಗು. ಲೈಫ್ ಸೈಕಲ್ ಎಲ್ಲ ಕಲಿಯೋ ಅಗತ್ಯ ಇಲ್ಲ. ಓಕೆ, and yes, that's all. We'll meet in the next video. All the best for your NEET exam.